ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಮತ್ತೊಂದು ಭಾಳ ಭಾರಿ ಆಗಿರುವಂತಹ ಹೆಲ್ದಿ ಆಗಿರುವಂತಹ ರೆಸಿಪಿ ತೊಗೊಂಡ್ಬಂದೇವು. ನೀವು ಅದನ್ನು ಮುಂಜಾನೆ ನಾಷ್ಟಾಕ್ ಮಾಡ್ಕೋಬೋದು, ಸಂಜೆ ಮುಂದೆ ತಿನ್ಬೋದು, ಯಾವಾಗ ಬೇಕಾದ ಮಾಡ್ಕೊಳ್ಳುವಂತಹ ಒಂದು ಸೂಪರ್ ಹೆಲ್ದಿ ಆಗಿರುವಂತಹ ಮಸ್ತ್ ರೆಸಿಪಿ ರೀ. ಜೋಳದ ಹಿಟ್ಟಿನಿಂದ ಮಾಡಿರುವಂತಹ ಈ ಒಂದು ಗುಂಡು ಗಡಬ ಭಾಳ ವಿಶೇಷ ಅನ್ನಿಸ್ತಾವು. ಹಾಗಾದ್ರೆ ನಿಮಗೆ ಸರಳವಾಗಿ ನಾವು ತೋರಿಸ್ತೀವಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬಾಜು ಬರೋ ಗಂಟಿ ಮೇಲೆ ಟಣ್ ಅಂತೇಳಿ ಬಾರಿಸಿದ್ರಿ ಬರೀ ಮುಂದಕ್ಕೆ ಹೋಗೋಣ. ಮೊದಲಿಗೆ ಒಂದು ಪಾತ್ರದಾಗ ಏನು ಮಾಡಪ್ಪ ಅಂತಂದ್ರೆ ಒಂದು ಕಪ್ ನೀರು ತೊಗೊರಿ. ಆ ನೀರೊಳಗೆ ಸ್ವಲ್ಪ ಏನು ಮಾಡಿರಿ, ಉಪ್ಪನ್ನು ಸೇರಿಸಿ, ಹಂಗೆ ಒಂದಿಟ್ಟು ಅಡುಗೆ ಎಣ್ಣೆನೂ ಸೇರಿಸೋಣ. ಗೊತ್ತಾದ್ರಲ್ಲ, ಇವು ನೀರು ಕಾಯಕ್ಕಿಟ್ಟಿದ್ದೀವಿ ನಾವು. ಅನ್ನೊಟ್ಟಿಗೆ ಏನು ಮಾಡಿರಿ, ಒಂದು ಚಮಚ ತೊಗೊಂಡು ಹಿಂಗೆ ಮಿಕ್ಸ್ ಮಾಡಿದಿರಿ ಅಂತಂದ್ರೆ ಉಪ್ಪು ಕರಿ ಬಿಡ್ತೈತಿ. ಹಂಗೆ ನೀರು ಕುದಿಯೋಕೆ ಸ್ಟಾರ್ಟ್ ಆಗಿತ್ತು. ಇನ್ನು ಮುಂದಕ್ಕೆ ಏನು ಮಾಡೋರಿ, ಅದ್ರಾಗ ನಾವಿಲ್ಲಿ 1 ಕಪ್ ಜೋಳದ ಹಿಟ್ಟನ್ನು ತೊಗೊಂಡಿದ್ದೆವು. 1 ಕಪ್ ಜೋವರ್ ಫ್ಲೋರ್ ತಿಳಿತಿರಲ್ಲ, ಅಷ್ಟು ನಾವು ತೊಗೊಂಡಿದ್ದೆವು. ಇನ್ನು ಮುಂದಕ್ಕೆ ಏನ್ರಿ, ಅದನ್ನು ಚಲೋ ತಂಗಿ ಹಿಂಗೆ ಸ್ವಲ್ಪ ಕಲಿಸಿಬಿಟ್ರಿ ಅಂದ್ರೆ ಮುಗಿದೋತು. ಗ್ಯಾಸ್ ನೀವೇನು ಮಾಡಿರಿ, ಈಗ ಆಫ್ ಮಾಡಿಬಿಡ್ರಿ. ಹಂಗೆ ಒಂದೀಟು ಕೈಲೇ ನೀವು ಅದನ್ನು ಮಿಕ್ಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಚಮಚೆ ತೊಗೊಂಡ ಮಿಕ್ಸ್ ಮಾಡ್ಬೋದು. ಗೊತ್ತಾದ್ರಲ್ಲ, ಅದನ್ನೇನು ಮಾಡಿರಿ, ಬೇರೆ ಕಡೆ ಒಂದು ಪರಾತ್ನಾಗೋ ಪ್ಲೇಟ್ನಾಗೋ ಅಥವಾ ಒಂದೇನ್ರಿ ಮಿಕ್ಸಿಂಗ್ ಬೌಲ್ದಾಗೋ ತೊಗೋರಿ. ಅದಕ್ಕೆ ಸ್ವಲ್ಪ ತಂಪು ಅಥವಾ ತಣ್ಣೀರನ್ನು ನೀವು ಸೇರಿಸಿ ನಾದಾಕ ಶುರು ಮಾಡ್ಬೇಕು. ಕೈಯಿಂದ ನೀವೇನು ಮಾಡಿರಿ, ಹಿಂಗೆ ಕಲ್ಸಕ್ಕೆ ಶುರು ಮಾಡಿದ್ರಿ ಅಂತಂದ್ರೆ ಆಗ್ತೈತಿ. ನಡ್ಬರ್ಕ ನೀರನ್ನು ಸೇರಿಸ್ಕೋತ ಹಿಂಗೆ ನೀವು ಕಂಪ್ಲೀಟಾಗಿ ಅದನ್ನು ನಾದಬೇಕು. ತಿಳಿತಿರಲ್ಲ, ಇದು ನಿಮಗೆ ಈಸಿ ಆಗ್ಲತ್ತೇಳಿ ಕರೆಕ್ಟ್ ಒಂದು ತೋರಿಸಿದೆವು. ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಎಲ್ಲ ನಾದಿರ್ತಿರಲ್ಲ, ಅದರಲ್ಲೇ ಸಣ್ಣ ಉಳ್ಳಿ ಮಾಡ್ಕೊಂಡು ಕೈಯಾಗ ಹಿಂಗೆ ನೀವು ತಿಕ್ಕಿ ಅಂದ್ರೆ ಆಟ ಆಡಿಸ್ಬೇಕು, ಗುಂಡು ಮಾಡಬೇಕು ಪೇಡೆಗತ್ಲೆ. ಅದು ರೌಂಡ್ ರೀ, ಪೂರ್ತಿ ಹಿಂಗೆ ಮ್ಯಾಲೆ ತಟ್ಟಂಗಲ್ಲ, ವಾಪಸ್ ಬರೀ ರೌಂಡ್ ಮಾಡಬೇಕು. ಹಾಗೆ ಈ ಕಡೆ ಒಂದು ಸ್ಟ್ರೈನರ್ ಅಥವಾ ಒಂದು ಚಾನಿಗೆ ಇರ್ತತ್ರಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ನಾವು ಹಚ್ಚಿ ಅದ್ರಾಗ ಒಂದೊಂದು ಗುಂಡ ಆ ಕಡಬ ಅಥವಾ ಗಡಬ ಇಟ್ಕೋತ ಹೋಗಬೇಕಾಗತ್ತೆ. ಉಳಿದಿದ್ದು ಎಲ್ಲ ಸೇಮ್. ಇದನ್ನು ಬೇರೆ ರೀತಿ ಒಳಗೆ ಮಾಡ್ತಾರೆ. ಹಿಂಗೆ ಗುಂಡ ಮಾಡ್ಬೇಕಂತೇನಿಲ್ಲ, ತಟ್ಟಿ ಪೇಡೆಗತ್ಲೆನೂ ಮಾಡ್ಬೋದು ರೀ. ನಾವು ಅದನ್ನೆಲ್ಲನೂ ತೋರಿಸಿದ್ದೀವಿ, ನುಚ್ಚಿನ ಉಂಡಿನ ತೋರಿಸಿದ್ದೀವಿ ರೀ. ಆಮೇಲೆ ಬೇರೆ ರೆಸಿಪಿಗಳನ್ನ ನಮ್ಮ ಚಾನಲ್ದಾಗ ಅದಾವು. ಹೆಲ್ದಿ ರೆಸಿಪಿಗಳ ಆಪ್ಷನ್ಗಳು ಭಾಳ ಇಟ್ಟಿದ್ದೀವಿ. ನೀವೇನ್ರಿ ನೋಡಿಲ್ಲ ಅಂತಂದ್ರೆ ಉತ್ತರ ಕರ್ನಾಟಕದ ರೆಸಿಪಿಗಳನ್ನು ಸರ್ಚ್ ಮಾಡಿ ನೋಡಿರಿ, ನಮ್ಮ ಚಾನಲ್ದಾಗ ಅದಾವು. ಮುಂದೆ ಎಲ್ಲನೂ ರೆಡಿ ಮಾಡಿ ನಾವು ಹಂಗೆ ಇಟ್ಟಿದ್ದೆವು. ಈಗ ಏನು ಮಾಡಿರಿ, ಅದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ನೆಕ್ಸ್ಟ್ ಏನು ಮಾಡ್ಬೇಕು, ನಾವು ಅದನ್ನು ಈ ಕಡೆ ನೀರು ಕಾಯ್ತಾರಲ್ಲ, ಇದ್ರ ಮೇಲೆ ಹೋಗಿ ಸ್ಟೀಮ್ ಮಾಡೋಕೆ ಇಡಬೇಕು. ನಿಮ್ಮ ಕಡೆ ಸ್ಟೀಮರ್ ಇದ್ರೆ ಅದ್ರಾಗ ಇಟ್ಕೋರಿ, ಇಲ್ಲ ಹೆಂಗೆ ಮಾಡಿರಿ, ಹೆಂಗೆ ಬೇಕೋ ನೀವು ಹೆಂಗೆ ಈಸಿ ಆಕೈತೋ ಹಂಗೆ ಮಾಡ್ಬೋದು. ಸ್ವಲ್ಪ ಟೈಮ್ ಆದ್ಮೇಲೆ ನೀವೇನು ಮಾಡಿರಿ ಅಂತಂದ್ರೆ ಲಿಡ್ ಕ್ಲೋಸ್ ಮಾಡಿರ್ತೀರಿ, ತೆಗೆದು ನಡ್ಬಾರ್ಕೊಮ್ಮೆ ನೋಡಿರಿ ಹೆಂಗಾಗತ್ತವು ಅಂತೇಳಿ, ಚಲೋ ತಂಗಾಗತ್ತಾವ ಇಲ್ಲೋ ಅಂಥೇಳಿ ಒಂದ್ಸಲಿ ಅವ್ನು ಕೇಳ್ರೆ ಅವರು ಹ್ಞೂ ಅಂದು ಅಂತಂದ್ರೆ ಆಗತ್ತಾವ ಅಂತೇಳಿ ಅರ್ಥ, ಇಲ್ಲ ಅಂತಂದ್ರೆ ಇನ್ನೊಂದು ಸ್ವಲ್ಪ ಬಿಡ್ರಿ ಅಂತ ಅರ್ಥ. ಇನ್ನು ಈ ಕಡೆ ಅದಕ್ಕೊಂದು ಚಟ್ನಿ ಮಾಡೋಣ. ಅದಕ್ಕೆ ಒಂದು ಫಾಣ್ಣಾಗ ಎಣ್ಣೆ ಕಾಯಿಟ್ಟು ಎಣ್ಣೆ ಅದಾದ್ಮೇಲೆ ಅದಕ್ಕೆ ಜೀರಿಗೆ, ಸಾಸಿವೆ ಅಲ್ರಿ, ಜೀರಿಗೆ. ಹಂಗೆ ನೆಕ್ಸ್ಟ್ ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಉದ್ದುದಂಗೆ ಕಟ್ ಮಾಡಿ ಅದ್ರಾಗ ಹಾಕಿ ಸ್ವಲ್ಪ ನೀವು ಫ್ರೈ ಮಾಡಿ. ನೆಕ್ಸ್ಟ್ ಅದಕ್ಕೆ ಒಣವು ಕೆಂಪು ಮೆಣಸಿಕಾಯಿ ಇರ್ತಾವ್ರಲ್ಲ, ಆ ಒಣವು ಕೆಂಪು ಮೆಣಸಿಕಾಯಿ ನಾನು ಸ್ವಲ್ಪ ಹಾಕಿ ಒಂದು 5-6 ಹಾಕಿರಿ. ಹಂಗೆ ಸ್ವಲ್ಪ ಪುಟಾಣಿ ಅಥವಾ ಹುರುಗಡ್ಲೆಯನ್ನು ನೀವು ಸೇರಿಸಿ ನಂತರ ಏನು ಮಾಡಿರಿ ಅಂತಂದ್ರೆ ಒಂದೀಟ ನಾವು ಶುಂಠಿ ಹಂಗೆ ಸ್ವಲ್ಪ ಹುಣಸೆಹಣ್ಣು ಒಂದೀಟ ಹಾಕಿ ನಂತರ ಅದನ್ನು ಚಂದಂಗೆ ಮಿಕ್ಸ್ ಮಾಡಿ ತೀತಿರಲ್ಲ. ಇಷ್ಟೆಲ್ಲ ಆದ್ಮೇಲೆ ಅದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಕರಿಬೇವು ಸೇರಿಸಿನೂ ಅದನ್ನು ನಾವು ಕರೆಕ್ಟಾಗಿ ಹಂಗೆ ನಾವು ಏನು ಮಾಡೋರಿ, ಮಿಕ್ಸ್ ಮಾಡೋಣ, ಗ್ಯಾಸ್ ಆಫ್ ಮಾಡೋಣ. ನೆಕ್ಸ್ಟ್ ಏನೈತಿ, ಇದನ್ನು ರುಬ್ಕೊಂಡು ಬರೋದೈತ್ರಿ. ಇದೆಲ್ಲ ಆಯ್ತಲ್ಲ, ಅವಾಗ ನಾವು ಒಂದು ಮಿಕ್ಸರ್ ಜಾರ್ದಾಗ ಅದನ್ನೆಲ್ಲನೂ ಸೇರಿಸೋಣ. ಅಂದರೆ ಈಗ ಏನೇನು ಫ್ರೈ ಮಾಡಿದ್ರಲ್ಲ ಅದನ್ನೆಲ್ಲ ಮಿಕ್ಸರ್ ಜಾರ್ದಾಗ ಸೇರಿಸಿ ಅದಕ್ಕೆ ಒಂದೀಟ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಬೇಕಂದ್ರೆ ಸ್ವಲ್ಪ ಸಕ್ಕರೆ, ಇಲ್ಲ ಅಂತಂದ್ರೆ ನಡಿತೈತಿ. ಅದರೊಳಗೆ ಒಂದೀಟ ನೀರನ್ನು ಸೇರಿಸಿ ನಾವು ಅದನ್ನೇನು ಮಾಡಿದ್ರಿ, ಕರೆಕ್ಟಾಗಿ ಮುಚ್ಚಿ ಗಿರ್ರ ಅನ್ಸ್ಕೊಂಡು ಬರೋದು. ಗಿರ್ರ ಹೆಂಗೆ ಅನಿಸ್ಬೇಕು, ಸಣ್ಣಂಗೆ ಆಗಬೇಕು, ಕಲರು ಬರಬೇಕು, ಹಂಗೆ ಆಗಬೇಕ್ರಿ. ನೀವು ಹುಣಸೆಹಣ್ಣು ಬದಲಿ ಟೊಮೆಟೊ ಹಾಕ್ತಂತಂದ್ರೆ ಹಾಕೋಬೋದು, ನಡಿತೈತಿ. ಒಂದು ಆದಿದ್ರೆ ಇಲ್ಲಾಂದ್ರೆ ಯಾವ್ದ್ರಾಗ ಒಂದು ಹಾಕ್ರಿ ಅಷ್ಟೆ. ನೆಕ್ಸ್ಟ್ ಈ ಕಡೆ ಸ್ಟೀಮ್ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆವು ಗುಂಡು ಗಡಬ. ಈ ಕಡೆ ಅವನು ಒಗ್ಗರಣೆ ಹಾಕೋಣ. ಅದಕ್ಕೆ ಏನ್ರಿ ಅಂತಂದ್ರೆ ಒಂದು ಕಡಾಯಿ ಅಥವಾ ಒಂದು ಪಾತ್ರೆದಾಗ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟು ಅದ್ರಾಗ ಸಾಸಿವೆ ಹಾಕಿದ್ದೆವು. ಹಂಗೆ ನೆಕ್ಸ್ಟ್ ಜೀರಿಗೆ ಹಾಕಿದೆವು. ಎರಡು ಚಟಪಟ ಅಂಥೇಳಿ ಡ್ಯಾನ್ಸ್ ಮಾಡಕತ್ತವು. ಅವಾಗ ನಾವು ಅದ್ರಾಗ ಕಡಲೆಬೇಳೆ, ಉದ್ದಿನಬೇಳೆ, ಹಂಗೆ ಹಸಿಮೆಣ್ಸಿಕಾಯಿ ಸಣ್ಣ ಕಟ್ ಮಾಡಿದ್ವಿ ರೀ.
ನೆಕ್ಸ್ಟ ಬಿಳಿ ಎಳ್ಳನ್ನು ಹಾಕಿರಿ, ಚಲೋ ಆಗ್ತಾವೆ. ಬಿಳಿ ಎಳ್ಳು ಸ್ವಲ್ಪ ಜಾಸ್ತಿ ಹಾಕಿರಿ. ಹಂಗೆ ಅದ್ರಾಗ ಕರಿಬೇವು ಇವೆಲ್ಲ ಹಾಕಿ ಸ್ವಲ್ಪ ನಿಮ್ಮ ಹಿಂಗೆ ಚಮಚೆಲೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿ ಮುಂದಕ್ಕೆ ಇದೆಲ್ಲ ಆದ್ಮೇಲೆ ಅದ್ರಾಗ ಉಳ್ಳಾಗಡ್ಡಿ ನಾವು ಕಟ್ ಮಾಡಿ ಹಾಕಿದೆ. ಉಳ್ಳಾಗಡ್ಡಿ ಹಾಕ್ಬೋದು, ಇಲ್ಲ ಅಂತಂದು ನಡೀತದೆ, ಒಟ್ಟು ಚಲೋ ಆಗ್ತದೆ, ಹಾಕಿರಿ. ಆಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಆ ಉಳ್ಳಾಗಡ್ಡಿನೂ ಸ್ವಲ್ಪ ಸಾಫ್ಟ್ ಆಗೋದ್ರೆ, ಭಾಳ ತಕ್ಕ ಏನಿಲ್ಲ, ಸ್ವಲ್ಪ ಅಷ್ಟ ಆಗಲಿ. ಹಂಗೆ ನೀವೇನು ಮಾಡಿರಿ ಅಂತಂದ್ರೆ ಅವನ್ನ ಚಂದಂಗಿ ತಿರುವಾಡಿ. ನಂತರ ಏನು ಹಾಕಿದೆವಪ್ಪ ಅಂತಂದ್ರೆ ಇದ್ರಾಗ ನಾವು ಕ್ಯಾರೆಟನ್ನು ಸಣ್ಣಂಗಿ ಕಟ್ ಮಾಡಿ ಹಾಕಿದೆವು. ಇದನ್ನು ಭಾಳ ತಕ್ಕ ನೀವೆಲ್ಲ ಚೆನ್ನಾಗಿ ಬೇಯಬೇಕು ಒಗಿಬೇಕು ಏನೂ ಇಲ್ಲ, ಜಸ್ಟ್ ಹಾಕಿದ್ರಿ ತಿರುವಾಡಿದ್ರಿ. ನೆಕ್ಸ್ಟ್ ಅದಕ್ಕೆ ನೀವು ಆ ಕಡಬ ತಂದು ಹಾಕಿರಿ, ಗುಂಡು ಕಡಬ ಅಥವಾ ಜೋಳದ ಹಿಟ್ಟಿನ ಕಡಬ ಇವನ್ನೇನು ಮಾಡಿರಿ ಹಾಕಿ ನೆಕ್ಸ್ಟ್ ಹಿಂಗೆ ಸ್ವಲ್ಪ ಜಲಿಸಿದಂಗೆ ಮಾಡಿರಿ. ಅಂದ್ರೆ ಚಲೋ ತಂಗಿ ಮಿಕ್ಸ್ ಆಗ್ತಾವೆ, ಹೌದಿಲ್ರಿ? ಈ ರೀತಿಯಾಗಿ ಕರೆಕ್ಟಾಗಿ ಮಸ್ತಾಗಿ ಚಂದಂಗಿ ಕಾಣ್ತಾವೆ ನೋಡಾಕ, ಮತ್ತು ಅಟ್ಟ ಚಲೋ ತಂಗಿನೂ ರೆಡಿ ಆಗಿರ್ತಾವೆ. ಇಷ್ಟು ಮಾಡಿದ್ರಿ ಅಂತಂದ್ರೆ ಮುಗಿದೊತ್ತು. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿಬಿಡ್ರಿ. ಭಾಳ ಸುಲಭವಾಗಿರುವಂತಹ ಉತ್ತರ ಕರ್ನಾಟಕದ ವಿಶೇಷ, ಅದಕ್ಕೆ ಒಂದು ಸ್ಪೆಷಲ್ ಟಚ್ ಕೊಟ್ಟಿದ್ದೀವಿ ಅಟ್ಟ ನಾವು. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲರಿ, ಚಲೋ ಅಂಗಿ. ಆಮೇಲೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಈ ರೆಸಿಪಿಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಬೇಕು. ಹಾಗೆ ಚಟ್ನಿನೂ ಭಾಳ ಭಾರಿ ರೆಡಿ ಆಗೈತೆ ರೀ, ಟ್ರೈ ಮಾಡಿರಿ ಒಂದ್ಸಲಿ. ನಿಮಗೆ ಇದರ ರೀತಿ ಒಳಗನ ಬೇರೆ ಬೇರೆ ಒಂದೊಂದು ಮಸ್ತಾಗಿ ಬೇರೆ ಬೇರೆ ಟೈಪ್ದಾಗ ನಾವು ಈ ಜೋಳದ ಹಿಟ್ಟನ್ನು ಕಡಬ ತೋರಿಸಿದ್ದೀವಿ, ಬೀಟ್ರೂಟ್ ಹಾಕಿನೂ ತೋರಿಸಿದ್ದೀವಿ. ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ನಮ್ಮ ಚಾನಲ್ದಾಗ ಐತಿ, ನೋಡ್ಕೊಂಡು ಬರ್ರಿ. ಹಂಗೆ ಇನ್ನೊಂದೇನು ರೀ, ನಮ್ಮ ಚಾನಲನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು, ಅನ್ನದಾತ ಸುಖೀಭವ. ಧನ್ಯವಾದ.